ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ದಿನೇ ದಿನೇ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪ್ರಬಲ ಸಮುದಾಯಗಳು ಭಾಳಷ್ಟು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ನಿನ್ನೆ ಶಾಮನೂರು ಶಿವಶಂಕರಪ್ಪ ಅವರ ನಿವಾಸದಲ್ಲಿ ಒಂದು ಕಡೆ ಲಿಂಗಾಯತ ಸಮುದಾಯದ ಪ್ರಭಾವಿ ಸಚಿವರು ಹಾಗೂ ಮುಖಂಡರುಗಳು ಇದ್ದರು. ಅದೇ ರೀತಿ ರಾಜ್ಯ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಸೇರಿದಂತೆ ರಾಜ್ಯದ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದ್ದರು. ಈಗ ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕುಂಚಪ್ಪ ರೆಡ್ಡಿ ಅವರು ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೋನಪ್ಪ ರೆಡ್ಡಿ ಅವರಿದ್ದಾರೆ. ಒಳಗಡೆ ಏನಾಯಿತು ಅಂತ ಹೊರಗಡೆಗೆ ಬಂದ ಬಳಿಕ ಭಾಳಷ್ಟು ವಿಚಾರಗಳು ಅವರು ನಮಗೆ ಹೇಳಿದ್ದಾರೆ. ಆದರೆ ಈ ಜಾತಿ ಗಣತಿ ವಿಚಾರಕ್ಕೆ ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಬಲ ಸಮುದಾಯಗಳು ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದಾವೆ, ಹಾಗಾದರೆ ಏನೆಲ್ಲ ತಪ್ಪುಗಳು ಆ ರಿಪೋರ್ಟಲ್ಲಿದ್ದಾವೆ ಅನ್ನುವಂಥದ್ದನ್ನು ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಸರ್, ನಿನ್ನೆ ಭಾಳಷ್ಟು ಆಟಾಟ ಸಭೆ ಆಯಿತು. ಏನು ಸರ್ ಆ ಸಭೆ ಇನ್ಸೈಡ್ ಏನು ಅಂತ? ಸಭೆಯಲ್ಲಿ ಮುಖ್ಯವಾಗಿ 10 ವರ್ಷಗಳಿಗೊಮ್ಮೆ ಜಾತಿ ಗಣತಿ ಆಗಬೇಕಾಗ್ತದೆ. ಆ ಜಾತಿ ಗಣತಿ ಮಾಡುವ ಅಧಿಕಾರ ಯಾರಿಗಿದೆ? ಕೇಂದ್ರ ಸರ್ಕಾರಕ್ಕೆ. 10 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಉದಾಹರಣೆಗೆ 10 ವರ್ಷದಿಂದ ಈಚೆಗೆ ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೂ ಸರ್ಕಾರನೇ ನೀರು ಬಿಡುವಂಥದ್ದಾಗಿದೆ. ಉಜ್ವಲ್ ಎಲ್ಲ ಮನೆಗಳಿಗೂ ಗ್ಯಾಸ್ ಸಿಗ್ತಾಯಿದೆ. ಶಕ್ತಿ ಯೋಜನೆ ಎಲ್ಲ ಮನೆಗಳಿಗೂ ವಿದ್ಯುತ್ ಶಕ್ತಿನೇ ಬಳಸ್ತಾ ಇದ್ದಾರೆ. ಜನ್ಧನ್ ಎಲ್ರಿಗೂ ಫ್ರೀ ಅಕೌಂಟ್ ಮಾಡಿದ್ದಾರೆ. ಹೀಗೆ 10 ಹಲವು ಯೋಜನೆಗಳು ಬಂದು ಸಾಕಷ್ಟು ಸಮುದಾಯಗಳು ಪರಿವರ್ತನೆ ಆಗಿದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿಯೂ ಕೂಡ. ಇಷ್ಟೆಲ್ಲ ಪರಿವರ್ತನೆಗಳಾದ ಮೇಲೆ ನೀವು ಯಾವುದೋ 10 ವರ್ಷಗಳ ಹಿಂದಿಂದು ಎಲ್ಲೋ ಕೂತ್ಕೊಂಡು ಬರೆದಿರ್ತಕ್ಕಂಥದ್ದು. ಉದಾಹರಣೆಗೆ ಲಿಂಗಾಯತ ಸಮುದಾಯ ಹಾವನೂರ ಸಾಹೇಬರ ವರದಿಗೂ ಚಿನ್ನಪ್ಪರೆಡ್ಡಿ ವರದಿ ಸಾಹೇಬ ಇದಕ್ಕೆ ಕಂಪೇರ್ ಮಾಡಿದಾಗ ಜನಸಂಖ್ಯೆ ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿದೆ ಅಂದರೆ ಯಾರೂ ಕೂಡ ನಂಬತಕ್ಕಂಥ ವಿಷಯವಲ್ಲ. ಹಾಗೆಯೇ ಒಕ್ಕಲಿಗರು ಚಿನ್ನಪ್ಪರೆಡ್ಡಿ ಆಯೋಗ ನೀಡಿರ್ತಕ್ಕಂಥ ವರದಿಗೂ ನಮ್ಮ ಯಾರೋ ಕಾಂತರಾಜರವ್ರು ನೀಡಿರೋ ವರದಿಗೂ ಬರೀ 29% ಜಾಸ್ತಿ ಆಗಿದೆ. ಅದೇ ಮುಖ್ಯಮಂತ್ರಿಗಳ ಸಮುದಾಯ 58% ಜಾಸ್ತಿ ಆಗಿದೆ ಅಂತ ಕೊಡ್ತಾರೆ. ಹೀಗೆಲ್ಲ ತಮ್ಮ ಒಂದು ಸಮುದಾಯವನ್ನು ಮುಂದೆ ತರಲಿಕ್ಕೋಸ್ಕರ ಇನ್ನೊಂದು ಸಮುದಾಯವನ್ನು ತುಳಿಲಿಕ್ಕೋಸ್ಕರ ಮಾಡ್ತಕ್ಕಂಥ ಕೆಲಸಗಳು. ಇನ್ನೊಂದು ಏನಾಗ್ತದೆ, ಒಕ್ಕಲಿಗರು ಇರುವುದಕ್ಕೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ. ನಮಗೆ ರಿಸರ್ವೇಷನ್ ಸಿಗೋದು ಎಲ್ಲ ಜಿಲ್ಲೆಗಳ ರಾಜ್ಯಾದ್ಯಂತ. ನಾರ್ತ್ ಕರ್ನಾಟಕದಲ್ಲಿ ಒಕ್ಕಲಿಗರೇ ಇಲ್ಲ. ಈಗ ಉದಾಹರಣೆಗೆ ಒಂದು ಹಾಸ್ಟೆಲಲ್ಲಿ ಸೀಟ್ ಬೇಕು ಅಂದರೆ ಈ ಭಾಗದಲ್ಲೆಲ್ಲ ಕೇಂದ್ರೀಕೃತವಾಗಿದ್ದಾರೆ ಒಕ್ಕಲಿಗರು. ಇಲ್ಲಿ ನಮಗೆ 4% ಕೊಡ್ತಾರೆ. ನಾವೆಲ್ಲ 12ರಿಂದ 14 ಜಿಲ್ಲೆ ಇದ್ದೀವಿ. ಉಳಿದ ಜಿಲ್ಲೆಗಳಲ್ಲಿ ನಮ್ಮ ಜನಸಂಖ್ಯೆನೇ ಇಲ್ಲ. ಅಲ್ಲೆಲ್ಲ ನಮ್ಮ ಸೀಟುಗಳು ಬೇರೆಯವ್ರ ಪಾಲಾಗ್ತಾಯಿದೆ. ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ಸಿಗ್ತಾಯಿಲ್ಲ. ಹೀಗಾಗಿ ಏನಾಗಿದೆ, ಒಂದು ಸಮುದಾಯವನ್ನು ಗುರಿಯಾಗಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಮೀಸಲಾತಿ ಒಂದು ಯಾವುದೇ ನ್ಯಾಯಾಲಯದಲ್ಲಿ, ಯಾವುದೇ ಸರ್ಕಾರ ಇರಲಿ, ಯಾರೂ ಕೂಡ ಜೆರಾಕ್ಸ್ ಪ್ರತಿಗಳ ಆಧಾರದ ಮೇಲೆ ವರದಿಯನ್ನು ತರೆ ಮಾಡಬಾರ್ದು. ಮೂಲ ವರದಿ ಇಲ್ಲ. ಮೂಲ ವರದಿಗೂ ಕೂಡ ಹಿಂದಿನ ಕಾರ್ಯದರ್ಶಿ, ಸದಸ್ಯ ಕಾರ್ಯದರ್ಶಿ ಸಹಿ ಹಾಕಿಲ್ಲ. ಈಗ ಮೂಲ ವರದಿನೇ ಇಲ್ದಿರ ಎಲ್ಲ ಸಿಕ್ಕಿದ ಪೇಪರ್ಗಳನ್ನು, ಜೆರಾಕ್ಸ್ ಪೇಪರನ್ನು ಇಟ್ಕೊಂಡು ಇನ್ನೊಂದು ವರದಿ ತಯಾರಿಸ್ತೀವಿ ಅಂದರೆ ಅದು ನಂಬಲಾರ್ಹವೇ ಕಾನೂನುಬದ್ಧವಾಗಿ? ಅಲ್ವೇ ಅಲ್ಲ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಜಾರಿಗೆ ತಂದಿದ್ದೇ ಆದರೆ ಒಕ್ಕಲಿಗರು, ಲಿಂಗಾಯತರು, ಇನ್ನಿತರೆ ಅಸಂತೃಪ್ತ ಜನಾಂಗಗಳು ಎಲ್ಲ ಒಟ್ಟಿಗೆ ಸೇರಿ ನಾವು ಆ ವರದಿ ವಿರುದ್ಧ, ನಾವು ಪಕ್ಷದ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ನಮಗೆ ಅನ್ಯಾಯ ಆಗ್ತಕ್ಕಂಥ ಏನು ವರದಿ ನೀಡಿದ್ದಾರೆ, ಕಾಂತರಾಜರವರು ಸಂಗ್ರಹಿಸಿದಂಥ ಸೂಚ್ಯಂಕಗಳನ್ನ ಇಟ್ಕೊಂಡು ಜಯಪ್ರಕಾಶ್ ಹೆಗಡೆ ಸಾಹೇಬರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ವಿರೋಧಿಸ್ತೀವಿ. ನಾವು ಪಕ್ಷಾತೀತವಾಗಿ ಒಕ್ಕಲಿಗರು, ಲಿಂಗಾಯತರು, ಇನ್ನಿತರ ಸಮುದಾಯಗಳನ್ನು ವಿರೋಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತೀವಿ. ಎರಡೂ ಸಮುದಾಯದ ಸಚಿವರು ಇನ್ನೇನು ಎರಡನೇ ಅಲ್ಲ, ಒಂದು ವೇಳೆ ಈಗ ಕ್ಯಾಬಿನೆಟಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ತಗೊಳ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಸಂಘಟನೆಗಳಿಂದ, ಒಕ್ಕಲಿಗರ ಸಂಘದಿಂದ ಆಗಿರ್ಬೋದು, ಲಿಂಗಾಯತ ಸಂಘದಿಂದ ಆಗಿರ್ಬೋದು, ಮಹಾಸಭದಿಂದ ಆಗಿರ್ಬೋದು, ಏನಾದರೂ ಅವ್ರಿಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ರವಾನೆ ಮಾಡಿದ್ದೀರಾ? ಮಾಹಿತಿ ಸಂಪೂರ್ಣವಾಗಿ ಹಾವನೂರವ್ರದ್ದು, ನಮ್ಮ ಚಿನ್ನಪ್ಪರೆಡ್ಡಿ ಅವ್ರದ್ದು ಹಾಗೂ ಕಾಂತರಾಜ್ ಅವರು ಈಗ ಏನು ಜಯಪ್ರಕಾಶ್ ಹೆಗಡೆಯವರು ನೀಡಿದಾರೋ
ಇವನ್ನೆಲ್ಲ ಸಂಪೂರ್ಣವಾಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಅಂಶಗಳನ್ನು ಪಟ್ಟಿ ಮಾಡಿದ್ದೀವಿ, ಪಟ್ಟಿ ಮಾಡ್ತಾನೂ ಇದ್ದೀವಿ. ನಾಳೆ ಸಾಯಂಕಾಲದೊಳಗೆ ಆ ಪಟ್ಟಿಗಳನ್ನು ಎಲ್ಲ ನಮ್ಮ ಸಮುದಾಯಗಳ ಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಯವ್ರಿಗೂ ಎಲ್ಲ MLAಗಳಿಗೂ ಕೂಡ ತಲುಪಿಸ್ತೀವಿ. ಅದನ್ನು ಕ್ಯಾಬಿನೆಟಲ್ಲಿ ಸಂಬಂಧಪಟ್ಟ ಸಚಿವರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತಾರೆ ಹಿಂಗೆಲ್ಲ ಅನ್ಯಾಯ ಆಗಿದೆ ಅಂತ. ಅವರು ಎಷ್ಟು ಪರಿಶೀಲನೆ ಮಾಡಿದ್ದಾರೋ ಇಲ್ವೋ, ಯಾರವರ ಅಡ್ವೈಸರ್ಸ್ ಮೂಲಕ ಅವರು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ, ಅವರಿಗೆ ಏನು ತಪ್ಪು ಮಾಹಿತಿ ನೀಡಿದಾರೋ ಗೊತ್ತಿಲ್ಲ. ತಪ್ಪು ಮಾಹಿತಿ ಎಲ್ಲೆಲ್ಲಿ ತಪ್ಪಾಗಿದೆ ಅಂಕಿ ಅಂಶಗಳನ್ನು ನಾವು ನಮ್ಮ ಸಚಿವರುಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತರ್ತೇವೆ. ಸರ್, ಈಗ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಒಕ್ಕಲಿಗ ಶಾಸಕರು ಜಾಸ್ತಿ ಗೆದ್ದು ಬಂದ, ಅದು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJPಯಲ್ಲೂ ಕೂಡ ಆಗಿರ್ಬೋದು. ಅದೇ ರೀತಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ ಲಿಂಗಾಯತ ಸಮುದಾಯದ ಶಾಸಕರು ಹೆಚ್ಚಾಗಿ ಗೆದ್ದು ಬಂದಿದ್ದಾರೆ. ಎರಡೂ ಸಮುದಾಯದ ಶಾಸಕರಿಗೆ ಎರಡೂ ಸಮುದಾಯಗಳು ಕೂಡ ಪ್ರಬಲ ಸಮುದಾಯಗಳಾಗಿರೋದ್ರಿಂದ ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆಗಳು, ಆಯಾ ಪಕ್ಷಗಳು ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೋದು. ಅದೇ ರೀತಿ ಸದನವನ್ನು ಕರೆದು ಈ ವಿಚಾರ ಚರ್ಚೆಗೆ ಇಡುವಂತೆ ಒತ್ತಾಯ ಮಾಡ್ತಾರೆ ಶಾಸಕರು. ನಿಮ್ಮ ಸಂಘ, ಒಕ್ಕಲಿಗರ ಸಂಘ ಆಗಿರ್ಬೋದು, ವೀರಶೈವ ಮಹಾಸಭಾ ಆಗಿರ್ಬೋದು, ವೀರಶೈವ ಸಂಘಗಳಾಗಿರ್ಬೋದು, ಇದಕ್ಕೆ ಒತ್ತಾಯ ಮಾಡ್ತವ? ನೋಡಿ, ವೈಜ್ಞಾನಿಕ ಅಂಕಿ ಅಂಶಗಳ ಮೇಲೆ ಚರ್ಚೆ ಮಾಡೋದಕ್ಕೆ ಅರ್ಥ ಇದೆ. ಅವೈಜ್ಞಾನಿಕ, ಅದು ಮೂಲ ದಾಖಲಾತಿಗಳಿಲ್ಲದೆ ಜೆರಾಕ್ಸ್ ಪ್ರತಿಗಳ ಮೇಲೆ ತಯಾರು ಮಾಡಿ ವರದಿಯನ್ನು ಚರ್ಚೆ ಮಾಡಿ ಕಾಲಹರಣ ಮಾಡಿ ಜಾತಿಗಳ ಮಧ್ಯೆ ಕಿಚ್ಚು ಇಡುವ ಬದಲು ಹೊಸದಾಗಿ ತಯಾರು ಮಾಡಿ, ಈಗ ವೈಜ್ಞಾನಿಕವಾಗಿ ಕಂಪ್ಯೂಟರ್ ಯುಗ ಇದು. ಇಂಥ ಸಮಯದಲ್ಲಿ ಪ್ರತಿ ಅಂಶಗಳು ಕೂಡ ಕರಾರುವಕ್ಕಾಗಿ ಸಂಗ್ರಹಿಸಲಿಕ್ಕೆ ಅವಕಾಶಗಳಿವೆ. ಆ ಕರಾರುವಕ್ಕಾಗಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಜನಸಂಖ್ಯೆ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆಧಾರದ ಮೇಲೆ ನೀವು ಅದನ್ನು ತೀರ್ಮಾನ ತಗೊಂಡ್ರೆ ನಾವು ಸ್ವಾಗತಿಸ್ತೀವಿ. ನಾವು ಯಾರೊಬ್ಬರಿಗೆ ಹೆಚ್ಚು ಕೊಟ್ಟಿದ್ದೀರಿ ಅಂತ ನಾವು ವಿರೋಧಿಸ್ತಾ ಇಲ್ಲ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಪಕ್ಷಾತೀತವಾಗಿ ಕೇಳ್ತಾ ಇದ್ದೀವಿ. ನಾವು ಯಾವೊಂದು ಪಕ್ಷದ ಪರವಾಗಿ ಕೂಡ ಮಾತಾಡ್ತಾ ಇಲ್ಲ ಸರ್ಕಾರದ ವಿರುದ್ಧವೂ ಅಲ್ಲ. ಸರ್ಕಾರ ಈ ಒಂದು ವರದಿಯನ್ನು ಅನುಮೋದಿಸಬಾರ್ದು ಅನ್ನೋದಷ್ಟೇ ನಮ್ಮದು ಗುರಿ ಹೊರತು ನಮಗೆ ಅನ್ಯಾಯ ಆಗಬಾರ್ದು ಅಂತ ನಾವು ಸರ್ಕಾರದ ವಿರುದ್ಧ ಅಲ್ಲ. ನೀವೇ ಹೇಳ್ತಿರುವಂತೆ ಒಂದು ವೇಳೆ ನಿಮಗಾಗಿರುವಂತಹ ಅನ್ಯಾಯ ಸರಿಪಡಿಸ್ತೇ ಇದ್ದರೆ, ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಆದ ಬಳಿಕವೂ ಕೂಡ ಸರಿಪಡಿಸ್ತೇ ಇದ್ದರೆ, ರಾಜ್ಯ ಸರ್ಕಾರ ಸರಿಪಡಿಸ್ತೇ ಇದ್ದರೆ, ಆಗ ಒಕ್ಕಲಿಗ ಸಂಘಟನೆ ಆಗಿರ್ಬೋದು, ಕರ್ನಾಟಕದಲ್ಲಿರುವಂತಹ ನಿಮ್ಮ ಸಮುದಾಯದ ಸಂಘ ಆಗಿರ್ಬೋದು, ಲಿಂಗಾಯತ ಸಮುದಾಯಗಳು ಸಂಘ ಆಗಿರ್ಬೋದು, ಅವರ ಮುಂದಿನ ನಡೆ ಹೇಗಿರುತ್ತೆ? ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಸಭೆ ಮಾಡಿದಿರೋದ್ರಿಂದ ಬಹಳ ಉಗ್ರ ರೂಪ ತಾಳ್ತದೆ. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ತೊಂದರೆಗೊಳಗಾಗಿದ್ದೀವಿ. ನಮಗಂತೂ ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಈಗ ರಾಜಕೀಯವಾಗೂ ಕೂಡ ಅವಿದ್ಯಾವಂತರಲ್ಲಿ, ಮುಖಂಡರಲ್ಲಿ ಸಂಪೂರ್ಣವಾಗಿ ನಾವು ವಂಚಿತರಾಗ್ತೀವಿ ಒಕ್ಕಲಿಗರು. ನಾನು ಹೇಳಿದೆ ಆವಾಗಲೇ 12 ಜಿಲ್ಲೆ 14 ಜಿಲ್ಲೆಗೆ ಸೀಮಿತ. ನಮ್ಮ ಮೀಸಲಾತಿ ಬೇರೆ ಜಿಲ್ಲೆಗಳಿಗೆ ಹೋಗ್ತದೆ. ಹಾಗಾಗಿ ನಮಗೆ ಸಿಗೋದೇ 12-13 ಜಿಲ್ಲೆಯಲ್ಲಿ. ಇದನ್ನು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಆವಾಗ ಅಸಂತೃಪ್ತ ಸಮುದಾಯಗಳೆಲ್ಲ ಒಟ್ಟಿಗೆ ಸೇರಿ ಆ ಒಂದು ವರದಿಯನ್ನು ಕಟ್ಟುನಿಟ್ಟಾಗಿ ವಿರೋಧಿಸಲಿಕ್ಕೆ ಇದಾಗ್ತದೆ. ಆವಾಗ ಸರ್ಕಾರಕ್ಕೂ ಸಹ ಬಿಸಿ ಮುಟ್ಟದೆ. ಸರ್ಕಾರ ಆಗಲಾದರೂ ಎಚ್ಚೆತ್ತು ಅದನ್ನು ಕೈ ಬಿಟ್ಟು ಹೊಸದಾಗಿ ಮಾಡ್ತದೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಬಿಡುಗಡೆ ಆಗಿರುವಂತಹ ಅಂಕಿಅಂಶಗಳಲ್ಲಿ ಬಹುತೇಕ ತಪ್ಪು ಅಂಕಿಅಂಶಗಳೇ ಜಾಸ್ತಿ ಇದ್ದಾವೆ ಅಂತ ಒಂದು ವಾದವೂ ಕೂಡ ಇದೆ. ಅದೇ ರೀತಿ ಈಗ ಬಿಡುಗಡೆ ಆಗಿರುವಂತಹ ಅಂಕಿಅಂಶಗಳಲ್ಲಿ ಈ ಜಾತಿ ಜನಸಂಖ್ಯೆ ಇಷ್ಟು ಅಂತ ಸ್ಪೆಸಿಫಿಕ್ ಆಗಿ ಎಲ್ಲೂ ಕೂಡ ಹೇಳ್ತಿಲ್ಲ. ವರ್ಗಗಳ ಪ್ರಕಾರ ಇದೆ, ಉಪಜಾತಿಗಳು ಕೂಡ ಇದ್ದಾವೆ. ಈಗ ಒಕ್ಕಲಿಗರಲ್ಲೇ ನೋಡಿದಾಗ ಬಹುತೇಕ ಉಪಜಾತಿಗಳಿದ್ದಾವೆ, ಲಿಂಗಾಯತರಲ್ಲೂ ಕೂಡ ಬಹಳಷ್ಟು ಉಪಜಾತಿಗಳಿದ್ದಾವೆ. ಉಪಜಾತಿಗಳ ಸಂಖ್ಯಾಬಲ ಕೆಲವೊಂದು ಕೊಟ್ಟಿದ್ದಾರೆ. ಆ ಕೊಟ್ಟಿರೋದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಉದಾಹರಣೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಗಳಲ್ಲಿ ಮರುಸು ಒಕ್ಕಲಿಗರು ಅಂತ ಏನಿದೆ ಅದು ಬಹುಸಂಖ್ಯಾತರಿದ್ದಾರೆ. ಸುಮಾರು 8 ಲಕ್ಷಕ್ಕೂ ಅಧಿಕವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮರುಸು ಒಕ್ಕಲಿಗರು 3859 ಅಂತಲೂ ಮುರುಸು ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ. ಮುರುಸು ಒಕ್ಕಲಿಗರು 1900 ಅಂತ ಹೇಳೋದು ಎಷ್ಟು ಸಮಂಜಸ? ಒಂದು ಹೋಬಳಿಗಿದ್ದಾರೆ. ಒಕ್ಕಲಿಗರಲ್ಲಿ ನಮ್ಮ ಸರ್ಕಾರನೇ ತಯಾರು ಮಾಡಿರ್ತಕ್ಕಂಥ 2002ರಲ್ಲಿ ಜಾತಿ ಗಣನೆ ಏನು ತಗೊಂಡಿದೆ ಅದರ ಪ್ರಕಾರ 21 ಉಪಜಾತಿಗಳಿವೆ ಒಕ್ಕಲಿಗರಲ್ಲಿ.
ಸಿದ್ದರಾಮಯ್ಯನವರು ಈಗೇನು ಕಾಂತರಾಜು ವರದಿಯನ್ನು ಜಾರಿಗೆ ತರಕ್ಕೆ ಹೊರಟಿದ್ದಾರೋ ಇದರಲ್ಲಿ ಸುಮಾರು ಜಾತಿಗಳು ಅದರ 3 ಪಟ್ಟಕ್ಕೂ ಹೆಚ್ಚಾಗಿದೆ. ಈ ಜಾತಿಗಳನ್ನ ಅವರೇ ಸೃಷ್ಟಿ ಮಾಡಿದ್ದಾರೆ. ಆ ಜಾತಿಗಳು ಯಾವುವು ನಮ್ಮಲ್ಲಿ ಇಲ್ಲ. ಅವರು ಯಾಕೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂದರೆ ಒಕ್ಕಲಿಗರನ್ನ ಚದುರಿಸಬೇಕು, ಒಕ್ಕಲಿಗರ ಸಮುದಾಯ ಒಡೆದೋಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿರಬಹುದು ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ನಿಜವೇ ಆಗಿದ್ರೆ, ಒಂದು ವೇಳೆ ಈ ರಿಪೋರ್ಟ್ ತಪ್ಪೇ ಆಗಿದ್ರೆ, ಹಾಗಾದರೆ ಯಾಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ರಿಪೋರ್ಟನ್ನು ರಿಜೆಕ್ಟ್ ಮಾಡಲಿಲ್ಲ? ನಂತರ ಬಂದಂತಹ BJPಯ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು, ಜಯಪ್ರಕಾಶ್ ಹೆಗ್ಡೆ ಅವರನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಾಡಿದರು. ಅದಾದ ಬಳಿಕ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು, ಅವರು ಕೂಡ ಆ ಸಮಯದಲ್ಲೂ ಕೂಡ ಜಯಪ್ರಕಾಶ್ ಹೆಗ್ಡೆ ಅವರೇ ಆ ಆಯೋಗದ ಅಧ್ಯಕ್ಷರಾಗಿದ್ದರು. ಇವರು ಯಾಕೆ ಆ ರಿಪೋರ್ಟ್ ತಗೊಳ್ಳಿಲ್ಲ, ಯಾಕೆ ತಿರಸ್ಕಾರ ಮಾಡಲಿಲ್ಲ? ಜಾರಿಗೆ ತರಲಿಲ್ಲ ಅಂದರೆ ತಿರಸ್ಕರಿಸಿದಂಗೆ ಲೆಕ್ಕ. ಅದಂಗೆ ಅಲ್ಲಲ್ಲ, ಈಗ ನಿಮ್ಮ ಕೈಯಲ್ಲಿ ಅಸ್ತ್ರ ಕೊಟ್ಟಾಗ ಆ ಅಸ್ತ್ರವನ್ನು ಯಾವ ಕಾರಣಕ್ಕೋಸ್ಕರ ನಿಮ್ಮ ನಾಯಕರುಗಳು ಬಳಸಲಿಲ್ಲ? ಈಗ ಕೊಟ್ಟಿರುವ ವರದಿಯನ್ನು ಜಾರಿಗೆ ತಂದರೆ ಅದನ್ನು ನಾವು ವಿರೋಧಿಸ್ತಿದ್ದೀವಿ ಅವತ್ತು ಕೂಡ. ಅವರು ಜಾರಿಗೆ ತರಲಿಲ್ಲ ಅಂದರೆ ಅದರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಅರ್ಥ. ಯಾವಾಗ ತಿರಸ್ಕರಿಸದೆ ಹೋದರೂ ಅದರ ಬಗ್ಗೆ ಆಸಕ್ತಿ ಇಲ್ಲ, ನಂಬಿಕೆ ಇಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ನಾನು ಯಾವ ರಾಜಕೀಯ ಪಕ್ಷದ ಪರವಾಗಿ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಯಾವ ಮುಖ್ಯಮಂತ್ರಿ ಅದನ್ನು ಜಾರಿ ಮಾಡಲಿಲ್ವೋ ಅಂದರೆ ಆ ವರದಿ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ. ಯಾಕಂದರೆ ಕಾಂತರಾಜ್ ಅವರು ಹೇಳಿದ್ದಾರೆ, ನನ್ನನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರೆಸ್ಕೊಂಡ್ರು, ಈ ರಿಪೋರ್ಟ್ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಚರ್ಚೆ ಮಾಡಿದ ಬಳಿಕ ಒಂದು ನಿರ್ಧಾರ ತಗೊಳ್ಳೋಣ ಅಂತ. ಅಷ್ಟೊತ್ತಿಗೆ ಸರ್ಕಾರವು ಕೂಡ ಪತನವಾಯ್ತಂತ. ಅದನ್ನು BJP ಅವರು ಮಾಡ್ಬೋದಾಗಿತ್ತಲ್ಲ. BJP ಅವ್ರ ಕಾಲದಲ್ಲೂ ಕೂಡ ಅದು ರಿಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತಲ್ಲ. ರಿಜೆಕ್ಟ್ ಅನ್ನೋ ಪ್ರಶ್ನೆ ಅಲ್ಲ, ಜಾರಿಗೊಳಿಸಿದರೆ ಅದು ಸರಿ ಇದೆ ಅಂತ. ಯಾವಾಗ ಜಾರಿಗೊಳಿಸಲಿಲ್ವೋ ಆವಾಗ ಅವ್ರಿಗೆ ಅದರ ಬಗ್ಗೆ ನಂಬಿಕೆ ಇಲ್ಲ ಅಂತ, ಅಷ್ಟೇ ತಾನೇ. ಯಾವಾಗ ಜಾರಿಗೊಳಿಸಲಿಲ್ವೋ ಆವಾಗ ನಂಬಿಕೆ ಇಲ್ಲ ಅಂತ ವರದಿ ಬಗ್ಗೆ ಅಷ್ಟೇ. ನೀವು ಹೇಳೋದು ತಿರಸ್ಕಾರ ಮಾಡಲಿಲ್ಲ ಅಂತ. ತಿರಸ್ಕಾರ ಮಾಡೋ ಯಾವಾಗ ಜಾರಿಗೊಳಿಸೋಕೆ ಹೋಗಲಿಲ್ವೋ ಅದು ಇಂಡೈರೆಕ್ಟಾಗಿ ತಿರಸ್ಕಾರ ಮಾಡ್ದಂಗೆ ಆಗ್ತದೆ. 2014-15ರಲ್ಲಿ ಆರಂಭ ಆದಂತಹ ಈ ಆಕ್ಷೇಪ, ಅದರಲ್ಲೂ ಪ್ರಮುಖವಾಗಿ ಈ ಜಾತಿಗಣತಿ ಮಾಡೋದೇ ಬೇಡ ಅಂತ ಅವತ್ತು ಒಕ್ಕಲಿಗರ ಸಂಘ ಹೇಳಿತ್ತು, ಅವತ್ತು ಲಿಂಗಾಯತರ ಸಮುದಾಯಗಳು ಹೇಳಿದ್ವು, ಸಂಘಗಳು ಹೇಳಿದ್ವು. ಇವತ್ತು ಕೂಡ ನೀವು ಅದನ್ನೇ ಹೇಳ್ತಿದ್ದೀರಾ? ನಾವು ಜಾತಿ ಗಣತಿ ಮಾಡೋದು ಬೇಡ ಅಂತ ಜಾತಿ ಗಣತಿ ಬಗ್ಗೆ ನಾವು ವಿರೋಧಿಸ್ತಾ ಇಲ್ಲ. ನಮ್ಮ ಸಂಖ್ಯೆಗನುಗುಣವಾಗಿ ನಮ್ಮ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಒಂದು ಸ್ಥಿತಿಗತಿಗಳ ಬಗ್ಗೆ ನಿಖರವಾದಂಥ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ನಮಗೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಹೊರತು ಇನ್ನೊಂದು ಜಾತಿ ವಿರುದ್ಧ ಅಲ್ಲ, ಜಾತಿ ಗಣತಿ ವಿರುದ್ಧವೂ ಅಲ್ಲ. ಜಾತಿ ಗಣತಿ ವೈಜ್ಞಾನಿಕವಾಗಿ ಇಲ್ಲ ಅನ್ನೋದೇ ಅಷ್ಟೇ ನಮ್ಮ ಅನುಮಾನ. ಯಾಕೆ ಹೇಳ್ತಿದ್ದೀನಿ ಇದು ಅಂತ ಹೇಳಿದ್ರೆ, ದೇವರಾಜ ಅರಸು ಅವರು ಇದ್ದಾಗ ಕೊಟ್ಟಂತಹ ವರದಿ ಆಗಿರ್ಬೋದು, ಅವತ್ತು ಕೂಡ ಪ್ರಬಲ ಸಮುದಾಯಗಳು ವಿರೋಧ ಮಾಡಿದ್ವು. ಚಿನ್ನಪ್ಪ ರೆಡ್ಡಿ ಆಯೋಗದ ರಿಪೋರ್ಟ್ ಸಂದರ್ಭದಲ್ಲೂ ಕೂಡ ಆಕ್ಷೇಪಗಳನ್ನು ವ್ಯಕ್ತವಾಗಿದ್ವು. ಈಗ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ರಿಪೋರ್ಟ್ಗೂ ಕೂಡ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಆಕ್ಷೇಪವನ್ನು ಹಿಂದುಳಿದ ವರ್ಗಗಳ ನಾಯಕರುಗಳು ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಇಂಥ ರಿಪೋರ್ಟ್ಗಳು ಬಂತೋ ಆ ಸಂದರ್ಭದಲ್ಲಿ ಪ್ರಬಲ ಸಮುದಾಯಗಳು ವಿರೋಧ ಮಾಡಿದ್ದು ಜಾಸ್ತಿ ಅಂತ. ಅಲ್ಲ, ಯಾವಾಗಲೂ ಆ ಥರ ಮಾಡ್ಕೊಂಡು ಬಂದಿಲ್ಲ. ಯಾವಾಗ ಆ ಉನ್ನತ ಸ್ಥಾನದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದವರು ಕುಚೇಷ್ಟೆಯನ್ನು ಮಾಡಿ ಸಮುದಾಯವನ್ನು ಇತರೆ ಸಮುದಾಯಗಳನ್ನು ತುಳಿಲು ಹೋಗ್ತಾರೋ ಆವಾಗ ತಿರುಗಿ ಬೀಳ್ತಾರೆ. ಯಾರೊಬ್ಬರು ಕೂಡ ಈಗ ಬೇರೊಂದು ಸಮುದಾಯಗಳು ನೀಡಿರುವ ಮೀಸಲಾತಿಯನ್ನು ನಾವ್ಯಾರೂ ವಿರೋಧಿಸ್ತಾ ಇಲ್ಲ. ನಮಗೆ ಆಗಿರುವ ತೊಂದರೆಯನ್ನು ಸರಿಪಡಿಸಿ ಅಂತೇಳಿ. ಉದಾಹರಣೆಗೆ ಅವ್ರು ನೀಡಿರೋ ವರದಿ ಸರಿ ಇದ್ದರೆ ದಯವಿಟ್ಟು ಒಂದು ಜಿಲ್ಲೆ ತೋರಿಸಿ. ಆ ಜಿಲ್ಲೆಯಲ್ಲಿ ನಾವು ಎಲ್ಲ ಜಾತಿ ಜನಾಂಗದ್ದು ಕೂಡ ಬೂತ್ ಮಟ್ಟದಲ್ಲಿ ಯಾವ ರೀತಿ ವೋಟರ್ ಲಿಸ್ಟ್ ಇದೆಯೋ ಅದೇ ರೀತಿ ನಾವು ಸಾಫ್ಟ್ವೇರ್ ಮೂಲಕ ರೆಡಿ ಮಾಡಿಕೊಡ್ತೀವಿ. ತಾಳೆ ಮಾಡಿ ನೋಡೋಣ, ಯಾವ ಜಾಸ್ತಿಯನ್ನು ಜಾಸ್ತಿ ಮಾಡಿದ್ದೀರಿ, ಯಾವ ಜಾತಿಯನ್ನು ಕಡಿಮೆ ಮಾಡಿದ್ದೀರಿ, ಯಾವ ಜಾತಿಯ ಸ್ಥಿತಿಗತಿಗಳೇನು ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ಹಾಗೂ ಶೈಕ್ಷಣಿಕವಾಗಲಿ ಎಲ್ಲನೂ ಗಣನೆ ತಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಓದಿದೆ ವರದಿಯಲ್ಲಿ ಮೆಡಿಕಲ್ಗೂ MSc ಅಗ್ರಿಗೂ ಒಂದೇ ಇಟ್ಟಿದೆ. ಒಂದು ಮೆಡಿಕಲಲ್ಲಿ ಒಂದು PG ಮಾಡಬೇಕಾದ್ರೆ ಕನಿಷ್ಠ 6ರಿಂದ 8 ಲಕ್ಷ ಬೇಕಾಗ್ತದೆ ಒಂದು ಸ್ಟೂಡೆಂಟಿಗೆ. ಅದೇ ನೀವು ಒಂದು MSc AG ಮಾಡಬೇಕಾದ್ರೆ ನಿಮಗೆ ಫೀಸ್ ಕಟ್ಟಬೇಕಾದ್ರೆ 1 ಲಕ್ಷದ ಒಳಗೇ ಮುಗಿದೋಗ್ತದೆ. 8 ಲಕ್ಷಕ್ಕೂ 1 ಲಕ್ಷಕ್ಕೂ ವ್ಯತ್ಯಾಸ ಅಲ್ವಾ? ಇಲ್ಲಿ 1 ಲಕ್ಷಕ್ಕೆ ಫೀಸು ಮುಗಿದೋಗ್ತದೆ, ಹಾಸ್ಟೆಲ್ ಫೀಸು ಮುಗಿದೋಗ್ತದೆ, ಎಲ್ಲ 1 ಲಕ್ಷದೊಳಗೆ ಮಾಡ್ಕೋಬೋದು. ಅಲ್ಲಿ 8 ಲಕ್ಷ ಇದ್ದರೂ ಸಾಕಾಗಲ್ಲ ಎಲ್ಲಿ ಮೆಡಿಕಲಲ್ಲಿ. ಈ ರೀತಿ ಅವೈಜ್ಞಾನಿಕ ಯಾವುದೂ ಕೂಡ ಒಂದು ತಾಳೆ ಮಾಡಿ ನೋಡಬೇಕಾದ್ರೆ ಅದಕ್ಕೆ ಸರಿಸಮ ಇರಬೇಕು.
ಒಂದು 5 ವರ್ಷದ ಮಗುಗೂ 25 ವರ್ಷದ ಗಂಡಸಿಗೂ ವ್ಯತ್ಯಾಸ ಇರಲ್ವಾ? ಇಬ್ಬರು ಒಂದೇ ಅಂತ ಹೇಳಿದ್ರೆ ಹೇಗಾಗ್ತದೆ? ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಮುದಾಯದ ಮುಂದೆ 2023 ಚುನಾವಣೆಗೆ ಬರೋದಕ್ಕೂ ಮೊದಲು ಒಂದು ವಿಚಾರವನ್ನು ಹೇಳ್ತಿದ್ರು, ನನಗೆ ಪೆನ್ನು ಪೇಪರ್ ಕೊಡಿ ಕೊಡಿ ಅಂತ. ಈಗ ಒಂದು ವೇಳೆ ಈಗ ಈ ರಿಪೋರ್ಟ್ ಅಂಗೀಕಾರ ಆಗಿದ್ದೆ ಆದರೆ, ನಿಮ್ಮೆಲ್ಲ ಇಷ್ಟೆಲ್ಲ ವಿರೋಧದ ನಡುವೆನೂ ಕೂಡ ಅಂಗೀಕಾರ ಆಗಿದ್ದೆ ಆದರೆ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ನಿಮ್ಮ ಸಂಘದ ಪರವಾಗಿ ನಿಮ್ಮ ಸಂಘದ ನಿಲುವು ಹೇಗಿರುತ್ತೆ, ಏನು ಪ್ರಶ್ನೆ ಇರುತ್ತೆ? ನಮಗೆ ಅವರ ಬಗ್ಗೆ ನಂಬಿಕೆ ಇದೆ. ಮೊದಲಿಗೆ ಅವರು ಸಮುದಾಯದವರು, ನಂತರ ಪದವಿ. ಅವರು ಜನ್ಮ ತಾಳಿದ ಸಮುದಾಯಕ್ಕೆ ಅವರು ಅನ್ಯಾಯ ಮಾಡಲ್ಲ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರೆಡ್ಡಿ ಅವರು ಹೇಳ್ತಾ ಇರುವಂಥ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ವರದಿ ಭಾಳಷ್ಟು ಅವೈಜ್ಞಾನಿಕತೆಯಿಂದ ಕೂಡಿದೆ. ಅವೈಜ್ಞಾನಿಕವಾದಂತಹ ಅಂಕಿಅಂಶಗಳು ಅಲ್ಲಿ ಇದ್ದಾವೆ. ಅದರಲ್ಲೂ ಪ್ರಬಲ ಸಮುದಾಯದ ಅಂಕಿಅಂಶಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ, ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ. ಎರಡೂ ಸಮುದಾಯದ ಅಂಕಿಅಂಶಗಳಲ್ಲಿ ಭಾಳಷ್ಟು ಏರುಪೇರುಗಳಾಗಿದ್ದಾವೆ. ಹೀಗಾಗಿ ಇದನ್ನು ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಮುಂದಿನ ವಾರ ನಡೆಯುವಂತಹ ಕ್ಯಾಬಿನೆಟ್ಗೆ ನಮ್ಮ ಸಚಿವರುಗಳು, ಎರಡೂ ಸಮುದಾಯದ ಸಚಿವರುಗಳು ಏನು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕೂಡ ಒಂದು ನೋಟನ್ನು ಮಾಡಿಕೊಡ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಿಪೋರ್ಟನ್ನು ಅಂಗೀಕಾರ ಮಾಡಿ ಜಾರಿಗೆ ಮುಂದಾಗಿದ್ದೆ ಆದರೆ ಪ್ರಬಲ ಸಮುದಾಯದ ವಿರೋಧವನ್ನು ಕಟ್ಕೊಳ್ಳಬೇಕಾಗುತ್ತೆ, ಉಗ್ರವಾದಂಥ ಒಂದು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.